ನಮ್ಮ ಮುಖ್ಯಮಂತ್ರಿಗಳ ಇವರು ಅಡ್ವೈಸರ್ ಅವರು ಕೂಡ ಕರೆದು ಪೊನ್ನಣ್ಣ ಅವರು ಕೂಡ ಮಾತನಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದು ಯಾವುದಕ್ಕೂ ಸೊಪ್ಪು ಹಾಕಿಲ್ಲ. ಏನು ಅರ್ಥ ಏನಿದೆ? ತಾವು ಸರ್ಕಾರನ ದೂಷಣೆ ಮಾಡೋದು ಸ್ವಾಭಾವಿಕ ಹೇಳ್ತೀರಿ ನೀವು. ಈ ರೀತಿ ಒಂದು ಘಟನೆಯನ್ನು ಈ ರೀತಿ ಬಿಂಬಿಸಿ ಬೇರೆ ಬೇರೆ ರೀತಿ ಅರ್ಥ ಬರೋ ರೀತಿಯಲ್ಲಿ ಮಾಡಿದರೆ ಇದು ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಮುಟ್ಟುತ್ತೆ ಹೇಳಿ? ಇಲ್ಲಿ ನಾವು ಯಾರನ್ನು ರಕ್ಷಣೆ ಮಾಡಬೇಕು? ಸರ್ಕಾರ ಯಾರನ್ನು ರಕ್ಷಣೆ ಮಾಡ್ತಾ ಇದೆ? ಇದರಲ್ಲಿ ನ್ಯಾಯಯುತವಾಗಿ ಒಬ್ಬ ಅಧಿಕಾರಿ ಅವನು ಮಾಡಬೇಕಾದಂಥ ಕೆಲಸ ಮಾಡಿದ್ದಾನೆ. ಸರ್ಕಾರ ಇದರಲ್ಲಿ ಯಾರನ್ನು ರಕ್ಷಣೆ ಮಾಡ್ತಾ ಇದೆ? ಅದು ಕೂಡ ಅವನೇನು ಅವಹೇಳನಕಾರಿಯಾಗಿ ಅವನು ಫೇಸ್ಬುಕ್ಕಲ್ಲಿ ಪೋಸ್ಟಿಂಗ್ ಮಾಡಿದ್ದ ಅನ್ನೋದು ಇದೆಯಲ್ಲ, ಅದ್ರ ಬಗ್ಗೆ ಕ್ರಮ ಆಗಿದೆ. ಮೂಲತಃ ಪ್ರಶ್ನೆ ಏನು? ಅವನು ಅವಹೇಳನಕಾರಿಯಾಗಿ ಅವಾಚ್ಯವಾಗಿ ಭಾಳ ಕೆಟ್ಟದಾಗಿ ಅವನು ಏನು ಮಾಡಿದ್ದಾನೆ ಪೋಸ್ಟಿಂಗು, ಅದಕ್ಕೆ ಕ್ರಮ ಆಗಿದೆ. ಅವನ ಮೇಲೆ ಏನು ಕ್ರಮ ಮಾಡಬೇಕು ಅದನ್ನು ಮಾಡಿದ್ದಾರೆ. ಮುಂದೆ ಅವನಿಗೆ ಇನ್ನೂ ಕೂಡ ಮುಂದಿನ ದಿವಸಗಳಲ್ಲಿ ಅವನಿಗೆ ಇನ್ನೂ ಹೆಚ್ಚಿನ ಕ್ರಮ ಆಗುತ್ತೆ. ಇದನ್ನು ಸರ್ಕಾರದ ತಪ್ಪು ಅಂತ ಹೇಗೆ ತಾವು ವಿಶ್ಲೇಷಣೆ ಮಾಡ್ತೀರಿ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ತಮ್ಮಲ್ಲಿ ಹೆಚ್ಚು ಮಾತನಾಡಿದೆ. ಮನವಿ ಮಾಡೋದು ಇಷ್ಟೇ, ಬಾರ್ ಅಸೋಸಿಯೇಷನ್ ಅವರಿಗೆ ತಾವು ಹೇಳಿ, ತಾವು ಹೋಗಿದ್ರಿ, ಕುಮಾರಸ್ವಾಮಿ ಅವರು ಹೋಗಿದ್ರು, ಅಲ್ಲಿ ಏನೆಲ್ಲ ಮಾತಾಡಿದ್ದಾರೆ ನಾನು ಅದನ್ನು ಹೇಳಕ್ಕೆ ಹೋಗೋದಿಲ್ಲ. ನಿಜ, ನೀವು ಒಂದು ಅಪೋಸಿಷನ್ ಪಾರ್ಟಿಯಾಗಿ ಆ ಭಾಗದ ನಾಯಕರಾಗಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಬಂದಿದ್ದರೆ ಅವ್ರಿಗೂ ಅರ್ಥ ಆಗ್ತಾಯಿದೆ. ಅವರು ಏನೆಲ್ಲ ಮಾತಾಡಿದ್ದಾರೆ ಅದು ನಾನು ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ನಾವೆಲ್ಲ ವಿ ಆರ್ ಆಲ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ನಮ್ಮ ಜವಾಬ್ದಾರಿ ಏನು? ನಮ್ಮ ಇತಿಮಿತಿಯಲ್ಲಿ ನಾವು ಕೆಲಸ ಮಾಡಬೇಕಲ್ವ? ಹಾಗಾಗಿ ನನ್ನ ವಿನಂತಿ ಇಷ್ಟೇ, ಇದನ್ನು ಬಾರ್ ಅಸೋಸಿಯೇಷನ್ ಅವರಿಗೆ ನಾನು ಕೂಡ ಮಾತನಾಡ್ತೇನೆ. ಮೊನ್ನೆ ಸುರೇಶ್ ಕುಮಾರ್ ಅವರ ಅನುಭವ ಅವರಿರುವಾಗಲೇ ದೊಡ್ಡ ಗಲಾಟೆ ಆಯಿತು. ಅವರು ಕಾನೂನು ಸಚಿವರು ಇರುವಾಗ, ನಿಮ್ಮ ಎದುರುಗಡೆ ಅಲ್ಲ, ನೀವು ಕಾನೂನು ಸಚಿವರಿದ್ದಾಗ, ಅಶೋಕ್ ಅವರು ಗೃಹ ಸಚಿವರಿದ್ದಾಗ ಭಾಳ ದೊಡ್ಡ ಗಲಾಟೆ ಆಯಿತು, ಹೊಡೆದಾಟಗಳಾಗೋಯ್ತು. ಅದನ್ನು ನಿಲ್ಲಿಸೋದಕ್ಕೂ ಕೂಡ ಅವ್ರ ರಕ್ಷಣೆಗೋಸ್ಕರ ಕಾನೂನು ತರಬೇಕಾಗಿ ಬಂತು. ಆದ್ದರಿಂದ ಇವತ್ತು ಆ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಬೇಕಾಗಿಲ್ಲ. ನಾವೆಲ್ಲರೂ ಕೂಡ ಒಂದು ಶಾಂತಿಯನ್ನು ಕಾಪಾಡಬೇಕು. ನೀವು ಹೇಳಿದ್ರಿ ಕರ್ನಾಟಕ ಇಸ್ ಅ ಪೀಸ್ಫುಲ್ ಸ್ಟೇಟ್ ಅಂತ ವಿರೋಧ ಪಕ್ಷದ ನಾಯಕರು ಹೇಳಿದರು. ಹೌದು, ಪೀಸ್ಫುಲ್ಲಾಗೇ ಇರಬೇಕು, ಕರ್ನಾಟಕ ಪೀಸ್ಫುಲ್ಲಾಗೇ ಇರಬೇಕು. ಅದನ್ನು ನೀವು ಎಲ್ಲರೂ ಕೂಡ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ತಾವು ಸಹಕರಿಸಬೇಕು ಈ ವಿಚಾರದಲ್ಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಈಗ ಕೆಲವು ಅಧ್ಯಕ್ಷರೇ, ಅವರು ಒಂದು ಆನ್ಸರ್ ಮಾಡಿಸ್ಬೇಕು. ಕ್ಷೇತ್ರದ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನಾವು 2 ಪ್ರಶ್ನೆಯನ್ನ ಕೇಳಿದ್ರಿ. ಯತ್ನಾಳ್ ಅವರು ಒಂದು ಪ್ರಶ್ನೆ ಕೇಳಿದ್ರು, ಅವನ್ನ ಗಡೀಪಾರು ಮಾಡಬೇಕು ಅಂತ. ಅದ್ರ ಬಗ್ಗೆ ಅವರು ಉತ್ತರ ಹೇಳಿಲ್ಲ. ಮುಂದೊಂದು ದಿನಗಳಲ್ಲಿ ನೋಡ್ತೀನಿ ಅಂತ ಹೇಳಿದ್ದಾರೆ. ನಾವು ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಪಾರ್ಶಾಲಿಟಿ ಮಾಡಿದ್ದಾನೆ. ನಾನು ಸ್ಥಳಕ್ಕೆ ಹೋಗಿದ್ದೆ, ಕೂತು 2-3 ಗಂಟೆ ಅಲ್ಲೇ ಇದ್ದೀನಿ ನಾನು. ಹಾಗೆಲ್ಲ ಹೇಳಿದ್ದು ಈ ಮನುಷ್ಯನೇ ಎಲ್ಲ ಕೇಸು ರಿವರ್ಸ್ ಕಂಪ್ಲೇಂಟ್ ಕೊಡಿ ಅಂತ ಅವ್ರ ಹತ್ರ ಹೋಗಿ ಮಾತಾಡಿ ತಗೊಂಬಂದಿದ್ದಾನೆ ಅನ್ನೋದೂ ಅಷ್ಟೇ ಸತ್ಯ. ಆದ್ರಿಂದ ಈಗ ಸರ್ಕಾರ ಅವನ್ನ ಯಾಕೆ ಕಾಪಾಡಕ್ಕೆ ಪ್ರಯತ್ನ ಮಾಡ್ತಾರೆ? ಆಯ್ತು, ಕಾಪಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ 500 ಜನ ಯಾಕೆ ಪೊಲೀಸರು ಬರ್ಬೇಕಾಯ್ತು? ಅಲ್ಲಿ 500 ಜನ ಪೊಲೀಸರು ಬರುವಂತ ಅವಶ್ಯಕತೆ ಏನಿತ್ತು? ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುವಂತ ಅವಶ್ಯಕತೆ ಏನಿತ್ತು? ಲಾಯರ್ಸ್ ಸ್ಟ್ರೈಕ್ ಮಾಡುವಂತ ಅವಶ್ಯಕತೆ ಏನಿತ್ತು? ನೀವೆಲ್ಲ ಸಂಧಾನ ಮಾಡಿದ್ರಿ ಅಂದಲ್ಲ, ಎಲ್ಲಾರನ್ನು ಕಳಿಸಿ, ಪಣ್ಣಣ್ಣವ್ರನ್ನ, ಸನ್ಮಾನ್ಯ ಪಣ್ಣವ್ರ ಎಲ್ಲಾರನ್ನು ಕಳಿಸಿ. ಯಾಕೆ ಸಂಧಾನ ಸಫಲ ಆಗ್ಲಿಲ್ಲ? ತಪ್ಪಿರೋದಕ್ಕೆ ಆಗಿಲ್ಲ. ಅಧ್ಯಕ್ಷರೇ, ಇದರಲ್ಲಿ ನೀವು ಗೃಹ ಸಚಿವರು ಕ್ಲೀನ್ ಆಗಿ ಹೇಳ್ಬೇಕು, ಅವ್ರನ್ನ ಗಡೀಪಾರು ಮಾಡ್ತೀನಿ ಅಂತ ಹೇಳ್ಬೇಕು, ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ಬೇಕು. ಅದು ದಯವಿಟ್ಟು ಇಲ್ಲಿ ಘೋಷಣೆ ಮಾಡ್ಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅಧ್ಯಕ್ಷರೇ, ನಾನು ಇಲ್ಲಿ ರಾಜಕಾರಣ ಮಾಡ್ತಾ ಇದ್ದೀರಿ ಅಂತ ಹೇಳಕ್ ಹೋಗೋದಿಲ್ಲ, ಅಥವಾ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಹೋಗೋದಿಲ್ಲ. ಈಗಾಗಲೇ ನಾವು DYSP ಚನ್ನಪಟ್ಟಣ DYSPಯನ್ನು ನೇಮಕ ಮಾಡಿದ್ದೀವಿ, ಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ. ಇನ್ವೆಸ್ಟಿಗೇಷನಲ್ಲಿ ಏನು ವರದಿ ಬರುತ್ತೆ ಅದನ್ನು ಆಧರಿಸಿ ಆ ಅಧಿಕಾರಿ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ವರದಿ ಬಂದ್ರೆ ಅವನ ಮೇಲೆ ಕ್ರಮ ತಗೊಳ್ತೀವಿ. ವಿನಾಕಾರಣ ಒಬ್ಬ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡೋದು ಅಗತ್ಯ ಇಲ್ಲ. ಕಾರಣ ಇದ್ದೇ ಹೇಳ್ತಾರೆ. ಈಗ ಅವ್ರು ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ?
ಅವ್ರು ಕೇಳ್ಬೋದು, ಲಾಯರ್ಸ್ ಅವ್ರು ಕೇಳ್ತಾರೆ, ಅದಕ್ಕೆ ನೀವು ಸಂಧಾನ investigation ಮಾಡಿದ್ರಲ್ಲ, ಮಾಡ್ತಿದೀವಿ. ಸಂಧಾನ ಮಾಡಿದ್ರಿ, ಅದಕ್ಕೆ ಏನ್ ಮಾಡಿದ್ರು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸತ್ಯ ಇಲ್ಲ ಅಂದ್ರೆ ಯಾಕೆ ಮಾಡ್ತಾ ನೀವು ಇದ್ದಾರೆ? ಗೃಹ ಸಚಿವರಾಗಿ ಕೆಲಸ ಹೌದು. ಮಾಡಿದ್ರಿ, ನಾ- 2 ವರ್ಷ ಅಧ್ಯಕ್ಷರೇ, ಒಂದೇ ನಿಮಿಷ. ಮಾಡಿದಿರಿ. ಗೃಹ ಸಚಿವ ಆದ್ರೆ ಪರಮೇಶ್ವರ್ ಅವರೇ, ನನ್ನೇನು ಕೂಡ ನಾನು ಹೇಳಿದ್ದೀನಿ, ನನಗೂ ಈ ತರ ಸಂದರ್ಭ ಬಂದಾಗ, ಒತ್ತಡ ಬಂದಾಗ ನಾನು ಹೇಳಿದ್ದೀನಿ, ನಾನು ಮಂಗಳೂರಲ್ಲಿ ಆದಂತ ಘಟನೆ ಹೇಳಿದ್ದೀನಿ, ನಾನು ಪಬ್ಬಲ್ಲಿ ಆದ ಘಟನೆ ನಾನು ಹೇಳಿದ್ದೀನಿ. ನಮ್ಮ ಕಾರ್ಯಕರ್ತರ ಇದ್ದೀನಿ ಗುಂಡ ಹಾಕಿದ್ದೀನಿ ನಾನು ಅವತ್ತು ಅವ್ರ ಮೇಲೆ, ನಾನು ಗುಂಡ ಹಾಕಿದ್ದೀನಿ ಅವ್ರ ಮೇಲೆ. ನೀವು ಹೇಳಿ ಗುಂಡ ಹಾಕ್ತೀನಿ ಅಂತ ಹೇಳಿ ಅವ್ರ ಮೇಲೆ. ಸಂದರ್ಭ ಬಂದ್ರೆ ನಾನು ಹಾಕ್ತೀನಿ, ಹಾಕಿ ಹೇಳಿ, ಅನೌನ್ಸ್ ಮಾಡಿ ಮಾಡಿ, ನೀವು ಗುಂಡ ಹಾಕಿ ಅವ್ರ ಮೇಲೆ. ಈಗ ಅವನ ಬಾರ್ ಕೌನ್ಸಿಲ್ ಇಂದನೂ 2019ರಲ್ಲಿ ಬಾರ್ ಕೌನ್ಸಿಲ್ ಇಂದ ಅವನ ಸಸ್ಪೆಂಡ್ ಮಾಡಿದ್ದಾರೆ. ಬಾರ್ ಕೌನ್ಸಿಲ್ ಇಂದ ಸಸ್ಪೆಂಡ್ ಮಾಡಿದ್ದಾರೆ ಅವನ್ನ 2019ರಲ್ಲಿ ಬಾರ್ ಕೌನ್ಸಿಲ್ ಇಂದ ಸಸ್ಪೆಂಡ್ ಮಾಡಿದ್ದಾರೆ ಅವನ್ನ. ನೀವು ಲಾಯರು ಅದು ಇದು ಹೇಳಿದ್ರಲ್ಲ, ಬಾರ್ ಕೌನ್ಸಿಲ್ ಇಂದ ಸಸ್ಪೆಂಡ್ ಆಗಿದ್ದಾರೆ. ಪದೇ ಪದೇ ಅಲ್ಲಿ ನ್ಯಾಯಾಲಯ ಕಟ್ಟುವಂತ ಸಂದರ್ಭದಲ್ಲಿ ನ್ಯಾಯಾಧೀಶರ ಮೇಲೇನೆ ಕಂಪ್ಲೇಂಟ್ ಮಾಡಿದ್ದಾರೆ. ನ್ಯಾಯಾಧೀಶರುಗಳೆಲ್ಲ ಲೂಟಿ ಹೊಡಿತಾರೆ ಅಂತ ಫೇಸ್ಬುಕ್ ಹಾಕಿದ್ದಾರೆ. ಏನ್ ನಾವೇ ಒಪ್ಕೊಂಡಿರೋ ನ್ಯಾಯಾಂಗ ವ್ಯವಸ್ಥೆ ತಪ್ಪು ಸರಿ. ಆಮೇಲೆ ಅಪೀಲ್ ಹೋಗಕ್ಕೆ ಎಲ್ಲರಿಗೂ ಅಧಿಕಾರ ಇದೆ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲದಕ್ಕೂ ಅಪೀಲ್. ನೀವು ಅವ್ರ ಮೇಲೆ ಗೂಂಡಾ ಆಕ್ಟ್ ಹಾಕ್ಬೇಕು. ಗೂಂಡಾ ಆಕ್ಟ್ ನೀವ್ ಹೇಳಿದಿರ, ಗೂಂಡಾ ಆಕ್ಟ್ ಹಾಕ್ತಿ ಆಗ ಇಂಜರಿ ಅಲ್ಲ ಅಂತ ಹಾಕಿ, ದಯವಿಟ್ಟು ಹಾಕಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಪರಿಸ್ಥಿತಿನ ತಿಳಿಗೊಳಿಸ್ಬೇಕು. ಈಗ ಅವರೆಲ್ಲರೂ ಕೂಡ ಅಲ್ಲಿ ಕೂತಿದ್ದಾರೆ. DC ಮತ್ತೆ SP ರಾತ್ರಿ ಬಿಟ್ಟಿಲ್ಲ. ಈ ಒಂದು ಪರಿಸ್ಥಿತಿ ಇದು. ಇಡೀ ರಾಜ್ಯದಲ್ಲಿ ಎಲ್ಲಾ ಬಾರ್ ಅಸೋಸಿಯೇಷನ್ ಆಗೋ ಒಂದು ಸೂಚನೆಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಏನು? ಆ PSI 40 ಜನದ ಮೇಲೆ ಕೇಸ್ನ ಜಡ್ದಿರೋದು. ಯಾಕೆ ಹಾಕ್ಬೇಕಾಯ್ತು ಅವನು ಆ ಕಂಪ್ಲೇಂಟ್ ತಗೊಂಡು? ಇವ್ರ ಕಂಪ್ಲೇಂಟನ್ನ ಆಕ್ಟ್ ಮಾಡೋದಿಲ್ಲ. ಇದು ಬೇರೆ ಸ್ಟೇಷನ್, ಇದು ಬೇರೆ ಐಜೋರು ಏನೋ ಹೇಳಿದ್ದೀರಾ ನೀವು. ಸೊ ಈ ಹಿನ್ನೆಲೆಯಲ್ಲಿ ನೀವು ಪರಿಸ್ಥಿತಿನ ಬಹಳ ಗಂಭೀರವಾಗಿ ದಯವಿಟ್ಟು ತಗೊಳ್ಳಿ. ಇಲ್ಲದೇ ಇದ್ರೆ ಕೈ ಮೀರೋಗ್ಬಿಟ್ರೆ ಅವತ್ತಿಂದು ನಾವು ಅನುಭವಿಸಿರೋ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಹೇಳ್ತೇನೆ, ದಯವಿಟ್ಟು ಆಕ್ಷನ್ ತಗೊಳ್ಳಿ. ನಾನು ಕೂಡ ಈ ಲಾಯರ್ ಗಲಾಟೆ, ಲಾಯರ್ದು ಮಾಧ್ಯಮದ್ದು ಆದಾಗ ನಾನು ಕೂಡ ಸಫರ್ ಆಗಿದ್ದೀನಿ. 1 ವಾರ ನಿದ್ದೆ ಮಾಡಿಲ್ಲ ನಾನು. ಒಂದಿನ ನನಗೆ ಫೋನ್ ಬಂತು ಲಾಯರ್ಸು, ನೀವೇನ ಸರಿಯಾಗಿ ಮಾಧ್ಯಮದ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಾಳೆನೇ ಕೇಸ್ ಬೀಳ್ತವೆ ಅಂದರು. ಈ ಕಡೆ ಇಲ್ಲಿ ಬಂದರೆ ನಾಳೆಯಿಂದ ನಿಮ್ಮದೇ ಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ ಹೇಳಿದ್ರು. ಚಿತ್ರಹಿಂಸೆ. ನನ್ಗೆ ಯಾಕನ ಹೋಮ್ ಮಿನಿಸ್ಟರ್ ಆದ್ನೋ ಅನ್ಸ್ಬಿಟ್ಟಿದೆ, ಅಷ್ಟು ಟಾರ್ಚರ್. ಅದಕ್ಕೆ ಆ ಮಟ್ಟಕ್ಕೆ ಹೋಗುತ್ತೆ ಇದು. ಇವಾಗೇ ಸಣ್ಣದಾಗಿದೆ, ಇವಾಗೇ ಮುಗಿಸ್ಬಿಡಿ ಇದನ್ನ. ಅವ್ನು ಗಡಿ ಪಾರ್ ಮಾಡಿ ಅವ್ನು ಸಸ್ಪೆಂಡ್ ಮಾಡಿ ಮುಗ್ದೋಗ್ತತೆ. ಏನು ಇದರಿಂದ ಏನೂ ಆಗಲ್ಲ, ಏನೂ ಆಗಲ್ಲ. ಇನ್ನ ದೊಡ್ಡ ಅನಾಹುತ. ಅವ್ರು ಸ್ಟ್ರೈಕ್ ಕರೆದಿದ್ದಾರೆ, ವಿಧಾನಸೌಧ ಮುತ್ತಿಗೆ ಅಂತ ಕರೆದಿದ್ದಾರೆ. ಅದು ಬಂದರೆ ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತೈತೆ ಅದರಿಂದ. ಅವರು STP ಅಂತ ಹೇಳಿರೋದ್ರಿಂದ ನೀವು ಆಕ್ಷನ್ ತಗೊಳ್ಳೇಬೇಕು. ನಾವು ಇದನ್ನ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ಇದನ್ನ ಅಧ್ಯಕ್ಷರೇ, ನಾನು ಮತ್ತೆ ಅದನ್ನೇ ಹೇಳ್ತೇನೆ, ಇನ್ವೆಸ್ಟಿಗೇಷನ್ಗೆ ಆದೇಶ ಮಾಡಿದ್ದೇವೆ. ತಾವು ಕೂಡ ಗೃಹ ಸಚಿವರಾಗಿದ್ರಿ. ಒಂದೇ ನಿಮಿಷ ಆಯ್ತಾ? ಇನ್ವೆಸ್ಟಿಗೇಷನ್ ಆದ್ಮೇಲೆ ವರದಿ ಏನ್ ಬರುತ್ತೆ ಆ ನಂತರ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಅದ್ರಲ್ಲೇನಾದ್ರೂ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನೀವು ಆಮೇಲೆ ಕೇಳ್ಬೋದು ನನ್ನ. ಆದ್ರೆ ಇನ್ವೆಸ್ಟಿಗೇಷನ್ ಆಗಿದೆ, ಸತ್ಯಾಂಶ ಹೊರಗಡೆ ಬರ್ದೆ ಏಕಾಏಕಿಯಾಗಿ ಗಾಳಿಯಲ್ಲಿ ಗುಂಡು ಹೊಡಿಯಕ್ಕಾಗತ್ತಾ? ಒಂದು ನಿಮಿಷ ಮಾನ್ಯ ಗೃಹ ಸಚಿವರೇ, ಒಂದು ನಿಮಿಷ ಸುರೇಶ್ ಗೌಡ, ಇಲ್ಲ ಎದ್ದು ನಿಂತು ಮಾತಾಡು. ಇಲ್ಲ ನಾನು ಮಾತಾಡೋ ಮಧ್ಯಪ್ರವೇಶ ಮಾಡಬೇಡ. ಮಾನ್ಯ ಸಭಾಧ್ಯಕ್ಷರೇ, ನಾನು ಗೃಹ ಸಚಿವರಲ್ಲಿ ಮನವಿ ಮಾಡಿಕೊಳ್ಳೋದು, ಈ ಘಟನೆಯನ್ನು ಏನೋ ಒಂದು ಜಿಲ್ಲೆಯಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ, FIR ಹಾಕಿದಾರೋ ಇಲ್ಲೋ ಅನ್ನುವಂಥದ್ದನ್ನು ಅಷ್ಟರ ಮಟ್ಟಿಗೆ ನೋಡೋಕ್ಕೆ ಹೋಗಬೇಡಿ. ಈಗ ಅವರು 2011ರ ಘಟನೆ ಹೇಳಿದ್ರು. ಮೊನ್ನೆ ಚಿಕ್ಕಮಗಳೂರಲ್ಲೂ ಕೂಡ ಒಂದು ಘಟನೆ ಆಯಿತು. ಅಲ್ಲೂ ಲಾಯರ್ದೆ. ಅದು 1 ನಿಮಿಷ ಅಂತ ಯಾಕೆ ಇದು ಕೂತ ಮೇಲೆ ಜಾಸ್ತಿ ವಿಚಾರ ಬರ್ತಾವ? ಅಲ್ಲಿನೂ ಇದೇ ಥರ ಘಟನೆ ಆಯಿತು. ಏನು ಪೊಲೀಸರಿಗೆ ವಕೀಲರಿಗೆ ಸಂಘರ್ಷ. ಈ ಥರ ಒಂದು ಟ್ರೆಂಡ್ ಹೆಚ್ಚಾಗ್ಬಿಟ್ರೆ ಆಡಳಿತ ಮಾಡೋದು ಭಾಳ ಕಷ್ಟ ಆಗ್ತದೆ. ನೀವು ದೂರದೃಷ್ಟಿಯಿಂದ ನೋಡಿ, ಭಾಳ ದೊಡ್ಡ ಜವಾಬ್ದಾರಿ ಇದೆ. ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ಜುಡಿಷರಿ. ದೇ ಆರ್ ಕೋರ್ಟ್ ಆಫೀಸರ್ಸ್, ಲಾಯರ್ಸ್ ಆರ್ ಕೋರ್ಟ್ ಆಫೀಸರ್ಸ್. ಈ ಘರ್ಷಣೆ ತಪ್ಪಿಸ್ಬೇಕು. ಈ ಘರ್ಷಣೆ ನಾವು ತಪ್ಪಿಸಿದ್ರೆ ಎಲ್ಲವೂ ಕೂಡ ನ್ಯಾಯಸಮ್ಮತವಾಗ್ತದೆ.
ಈಗ ನಾವು ವಕೀಲರ ಪ್ರೊಟೆಕ್ಷನ್ ಬಿಲ್ ತರುವಂಥ ಪರಿಸ್ಥಿತಿ ಬಂತು. ಅದ್ರ ಬಗ್ಗೆನೂ ಚರ್ಚೆ ಇದೆ. ಆ ಪ್ರೊಫೆಷನ್ಗೆ ಈ ಥರ ಪ್ರೊಟೆಕ್ಷನ್ ಅವಶ್ಯಕತೆ ಇದೆ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ಆ ಮಟ್ಟಕ್ಕೆ ಹೋಗಿದೆ ಈ ಟ್ರೆಂಡು. ಇದೇ ಥರ ನೋಡಿ, ನಾನು ಒಂದು ಮಾತನ್ನು ಹೇಳ್ತೀನಿ, ಎಮರ್ಜೆನ್ಸಿ ಸಂಪೂರ್ಣ ಕ್ರಾಂತಿ ಆಗಬೇಕಾದ್ರೆ ಏನು ಭಾಳ ದೊಡ್ಡ ಇದಿರಲಿಲ್ಲ. ಒಂದು ಸಣ್ಣ ಹಾಸ್ಟೆಲಲ್ಲಿ ಊಟ ಕೊಡಲಿಲ್ಲದಂಥ ಒಂದು ನೆಪದಿಂದ ಇಡೀ ರಾಷ್ಟ್ರದಲ್ಲಿ ಟೋಟಲ್ ರೆವಲ್ಯೂಷನ್ ಆಯಿತು. ಸಣ್ಣ ಘಟನೆ ಕ್ಯಾನ್ ಸ್ಪಾರ್ಕ್ ಇನ್ ಟು ಬಿಗ್ ಥಿಂಗ್. ಅದರಿಂದ ಅದನ್ನು ಒಂದು ಸಣ್ಣ ಘಟನೆ ಅಂತ ನೋಡೋಕೆ ಹೋಗಬೇಡಿ. ಓವರ್ ಆಲ್ ವಕೀಲರು ಮತ್ತು ಪೊಲೀಸರ ನಡುವೆ ಸಂಘರ್ಷವನ್ನು ತಪ್ಪಿಸಲು ಸಸ್ಪೆನ್ಷನ್ ಈಸ್ ನಾಟ್ ಪನಿಷ್ಮೆಂಟ್. ಸಸ್ಪೆನ್ಷನ್ ಇಸ್ ನಾಟ್ ಪನಿಷ್ಮೆಂಟ್. ನಾವೇನು ಹೇಳೋದು, ಅದೇ ಜಾಗದಲ್ಲಿದ್ದು ಅವ್ನಿಗೆ ಇಂಕ್ವೈರಿ ಮಾಡಿದರೆ ನ್ಯಾಯ ಸಿಗುತ್ತಾ? ಅವನ ಮೇಲೇ ಇಂಕ್ವೈರಿ ಇದೆ, ಈಗ ಅವನ ಮೇಲೆ ಕಂಪ್ಲೇಂಟ್ ಇದೆ. ನೀವು DSP ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಅವ್ನು ಇಂಕ್ವೈರಿ ಮಾಡಿದರೆ ಹೆಂಗೆ ನ್ಯಾಯ ಸಿಗುತ್ತೆ? ಬದಲಿ ಮಾಡಿ, ಅವ್ನು ಸಸ್ಪೆಂಡ್ ಮಾಡಿ ಸ್ವಲ್ಪ ದಿವಸ, ಒಂದು ವಾರ 10 ದಿವಸ ಸಸ್ಪೆಂಡ್ ಮಾಡಿ, ಅವ್ನು ತಪ್ಪಿಲ್ಲ ಅಂದರೆ ಮತ್ತೆ ತೊಗೊಂಡು ಬನ್ನಿ. ನಮಗೇನು ವೈಯಕ್ತಿಕವಾಗಿ ನಮಗೇನು ಗೊತ್ತಿಲ್ಲ, ಅವ್ನು ಯಾರಿಂದ ಗೊತ್ತೂ ಇಲ್ಲ. ಒಂದು ಸರ್ಕಾರವಾಗಿ ಈ ಘರ್ಷಣೆಯನ್ನು ತಪ್ಪಿಸೋದು ಭಾಳ ಮುಖ್ಯ. ನಾಟ್ ದಿಸ್ ಇನ್ಸಿಡೆಂಟಲ್ಲಿ ಸರಿ ತಪ್ಪು ಅನ್ನೋದನ್ನು ತನಿಖೆಯಲ್ಲಿ ಮಾಡ್ಕೊಳ್ಳಿ, ನಾನು ಒಪ್ಕೊಳ್ತೇನೆ. ಈ ಘರ್ಷಣೆಯನ್ನು ತಪ್ಪಿಸಿ ನಾವು ಓವರ್ ಆಲ್ ರಾಜ್ಯದಲ್ಲಿರುವಂಥ ಲಾ ಆ್ಯಂಡ್ ಆರ್ಡರ್ನ ಕಂಟ್ರೋಲಾಗಿ ಇಟ್ಕೊಳ್ಳೋ ಸಲುವಾಗಿ ನಾವು ಹೇಳ್ತಾ ಇದ್ದೇವೆ, ಮನವಿ ಮಾಡ್ತಾ ಇದ್ದೇವೆ. ನೀವು ಲಾ ಆ್ಯಂಡ್ ಆರ್ಡರ್ ಮುಖ್ಯನೋ ಆ ಒಂದು PSIನ ಪ್ರತಿಷ್ಠೆ ಮುಖ್ಯನೋ ತಾವು ತೀರ್ಮಾನ ಮಾಡಿ. ಈ ಸರ್ಕಾರದ ತೀರ್ಮಾನದ ಮೇಲೆ ಮುಂದೆಲ್ಲ ನಿಂತಿದೆ. ಮತ್ತೇನಿದೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.